ನಮ್ಮಮ್ಮ ಚೀಕೋನು ಕಿರ್ಚಾಡ್ತಿದ್ಲು, ತುಂಬಾ ಬೋರು ಆಗ್ತಿದೆ, ಅದಕ್ಕೆ ಟಿವಿ ನೋಡ್ತಿದ್ವಿ. ಏನಾರ ಆಕ್ಟಿವಿಟೀಸ್ ಮಾಡ್ಬೋದಲ್ಲ ಕಣ್ಣ. ಏನ್ ಮಾಡ್ಲಿ ಮಮ್ಮ, ಫ್ರೆಂಡ್ಸ್ ಯಾರು ಊರಲ್ಲೇ ಇಲ್ಲ. ಹಾಗಾದ್ರೆ ಸಮ್ಮರ್ ಕ್ಯಾಂಪ್ ಸೇರ್ಕೊಳ್ತೀರಾ? ಬರೀ ಒಂದೇ ತಿಂಗಳು ರಜಾ ಇರೋದು ಮಮ್ಮ. ವೇಟ್, ಇದು ರೆಗ್ಯುಲರ್ ಸಮ್ಮರ್ ಕ್ಯಾಂಪ್ ಅಲ್ಲ, ಇದು ಮನೆಯಲ್ಲೇ ಮಾಡೋ ಚಾಲೆಂಜ್ ಬೇಸ್ಡ್ ಸಮ್ಮರ್ ಕ್ಯಾಂಪ್. ಒಂದು ಕೆಲಸ ಮಾಡೋಣ, ನೀನು ನನ್ನ ಜೊತೆ ಬಾ, ಅದರ ಫುಲ್ ಡೀಟೇಲ್ಸ್ನ ಕೇಳ್ಕೊಂಡು ಹಾಗೆ ನಿಮ್ಮನ್ನ ಎನ್ರೋಲ್ ಮಾಡಿಸ್ಕೊಂಡು ಬರ್ತೀನಿ. ಈ ಒಂದು ಯುನೀಕ್ ಸಮ್ಮರ್ ಕ್ಯಾಂಪ್ನ ನಡೆಸ್ತಾ ಇರೋದು ನಮ್ಮ ರೋಲ್ ದ ಡೈಸ್ ಸಂಸ್ಥೆಯವರು. ಬನ್ನಿ ಅವ್ರ ಹತ್ರ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಹಲೋ ಮ್ಯಾಮ್, ನಮಸ್ತೆ. ನಮಸ್ಕಾರ, ಬನ್ನಿ, ಸ್ವಾಗತ. ಅನ್ ಕ್ಯಾಂಪ್ದು ಏನು ಸಮ್ಮರ್ ಕ್ಯಾಂಪ್ ಬಗ್ಗೆನೇ ಮಾತಾಡ್ತಾ ಇದಾರಲ್ಲ, ಏನೋ ಯುನೀಕ್ ಅಂತ ಹೇಳ್ತಾ ಇದಾರಲ್ಲ, ನಮಗೂ ಸ್ವಲ್ಪ ತಿಳಿಸ್ತೀರಾ? ನನ್ನ ಮಗಳಿಗೂ ನಾನು ಎನ್ರೋಲ್ ಮಾಡಿಸ್ತೀನಿ. ಖಂಡಿತ ಮಾಡಿಸ್ಬೋದು. ಇದು ಒಂದು ವಿಶಿಷ್ಟವಾದ ವಿಭಿನ್ನವಾದ ಸಮ್ಮರ್ ಕ್ಯಾಂಪ್ ಪ್ರಯತ್ನ. ಸಮ್ಮರ್ ಕ್ಯಾಂಪ್ ಅಂದ್ರೆ ಖಂಡಿತವಾಗಿಯೂ ನೀವು ಮಾಮೂಲಿ ಅನ್ಕೊಂಡಿರೋ ಕ್ಯಾಂಪ್ ತರ ಅಲ್ಲ. ಓ, ನಾವಿಲ್ಲಿ ಬರೋಷ್ಟಿಲ್ವಾ? ಖಂಡಿತ ನೀವು ಬರೋದ್ ಬೇಕಾಗಿಲ್ಲ. ನಿಮ್ ಮನೆಯಿಂದಾನೇ ನೀವು ಎಲ್ಲಾರ ಊರಿಗೆ ಸುತ್ತಾಡ್ತಿರ್ತೀರಾ, ಅಲ್ಲಿಂದಾನೇ ಮಾಡ್ಬೋದು. ಪ್ಲಸ್ ನಿಮಗೆ ಬೇಕಾಗಿದ್ದ ಟೈಮಲ್ಲಿ ಮಾಡ್ಬೋದು. ಓಕೆ. ಪ್ಲಸ್ 0 ಸ್ಕ್ರೀನ್ ಟೈಮ್. ನೀವು ಸ್ಕ್ರೀನ್ ಮುಂದೆ ಆನ್ಲೈನ್ ಜೂಮ್ ಕ್ಲಾಸಸ್ ಅಥವಾ ಕಂಟಿನ್ಯೂಸ್ ಗಂಟೆ ಕುತ್ಕೋಬೇಕು ಅನ್ನೋದು ಇಲ್ಲ. ಓಕೆ. ಇದು ಚಾಲೆಂಜ್ ಬೇಸ್ಡ್ ಸಮ್ಮರ್ ಕ್ಯಾಂಪ್ ಅಂದ್ರೆ ಮಕ್ಕಳಿಗೆ ಒಂದು ವಿಷಯ ತಗೊಂಡು ಆ ವಿಷಯಕ್ಕೆ ಬೇಕಾಗಿರೋ ಪೂರಕ ಮಾಹಿತಿನ ಒಂದು ವಿಡಿಯೋ ಮತ್ತೆ ಕಂಟೆಂಟ್ ಅಲ್ಲಿ ಕೊಟ್ಟಿರ್ತೀವಿ. ಅದಕ್ಕೆ ಅಂತಾನೆ ಒಂದು ವೆಬ್ ಪೋರ್ಟಲ್ ಡೆವಲಪ್ ಮಾಡಿದೀವಿ. ಎಲ್ಲಾ ಮಕ್ಕಳಿಗೂ ಅಲ್ಲಿ ಆಕ್ಸೆಸ್ ಇರುತ್ತೆ. ಸೈನ್ ಅಪ್ ಆಗಿರೋ ಮಕ್ಕಳಿಗೆ ಅಲ್ಲಿ ಅವತ್ತಿನ ದಿನದ ಟಾಪಿಕ್ ಏನು, ಚಾಲೆಂಜ್ ಏನು ಅಂತ ಹಾಕಿರ್ತೀವಿ. ಒಂದಿನಕ್ಕೆ 3 ಚಾಲೆಂಜ್ ಇರುತ್ತೆ. 2 ಚಾಲೆಂಜ್ ಮಕ್ಳು ಮಾಡಿದ್ರೆ 3ನೇ ಚಾಲೆಂಜ್ ಫ್ಯಾಮಿಲಿ ಜೊತೆಗೆ ಮಾಡ್ಬೇಕು. ಮನೆಯಲ್ಲಿರೋರು ಎಲ್ಲಾರ್ಗೂ ಸಮ್ಮರ್ ಕ್ಯಾಂಪ್ ಸೇರಿಸ್ತಾ ಇದ್ದೀರಾ ನೀವು? ಇದು ಫ್ಯಾಮಿಲಿಗೆ ಮಾಡಿರೋ ಸಮ್ಮರ್ ಕ್ಯಾಂಪ್ ಇದು. ಓ, ಓಕೆ. ನಿಮ್ಮ ಮಕ್ಕಳ ಜೊತೆಗೆ ಮತ್ತೆ ಗಾಢವಾದ ಸಂಬಂಧ ಬೆಳೆಸ್ಕೊಳಕ್ಕೆ ಇದೊಂದು ಒಳ್ಳೆ ಅವಕಾಶ. ಸೊ ಹೇಗಿರುತ್ತೆ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಯುಗಾದಿ ಹಬ್ಬಕ್ಕೆ ನಾವು ಸಂವತ್ಸರ ಅಂತ ಕರಿತೀವಿ, ಹೊಸ ವರ್ಷಕ್ಕೆ. ಹೌದು. ನಮ್ದ್ರೊಳಗೆ ಪ್ರತಿ ವರ್ಷಕ್ಕೂ ಪ್ರತಿ ಸಂವತ್ಸರಕ್ಕೂ ಒಂದೊಂದು ಹೆಸರಿದೆ. ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲಿ 2026, 2025, 2027 ಅಂತ ಹೇಳ್ತೀವಿ. ನಮ್ದ್ರೊಳಗೆ ಪರಾಭವ ಈ ತರ ಎಲ್ಲ ಹೆಸರಿದೆ. ಸೊ ಮಕ್ಕಳಿಗೆ ಕುತೂಹಲ, ಯಾಕೆ ನಮ್ದ್ರೊಳಗೆ ಇಯರ್ಗೆ ನಂಬರ್ ಇಲ್ಲ, ಹೆಸರಿದೆ ಅಂತ ಒಂದು. ಎರಡನೇದು, ನಮ್ದು ಯಾಕೆ ಸಂವತ್ಸರ ಬರೀ 60 ವರ್ಷ ಸೈಕಲ್, ನಾವ್ ಯಾಕೆ 100 ತನಕ ಸೆಂಚುರಿ ತನಕ ಹೋಗಲ್ಲ ಅಂತ ಕೇಳ್ತಾರೆ. 2. ಮೂರನೇದು, ಆ ಸಂವತ್ಸರಗಳು ಹೇಗ್ ಬಂತು, ಅದ್ರ ಹಿಂದೆ ಇರೋ ಕಥೆಗಳೇನು, ಅನ್ಟೋಲ್ಡ್ ಸ್ಟೋರೀಸ್ ಇರುತ್ತೆ ನಮ್ಮ ಹಿಂದೂ ಪುರಾಣದಲ್ಲಿ ಎಲ್ಲ. ಅಂತ ಕಥೆಗಳನ್ನ, ಅಂತ ವಿಷಯಗಳನ್ನ ಮಕ್ಕಳ ಮುಂದೆ ಸಣ್ಣ ಸಣ್ಣ ಚಾಲೆಂಜ್ ಮುಖಾಂತರ ಪ್ರೆಸೆಂಟ್ ಮಾಡೋ ಪ್ರಯತ್ನ. ಅದರಲ್ಲಿ ಮಕ್ಕಳು ಅವರಾಗೆ ಮಾಡುವಂತ ಒಂದು ಪ್ರಯತ್ನ ಇರುತ್ತೆ. ಸೊ ಮಕ್ಕಳದ್ದು ಒಂದು ಕ್ರಿಯೇಟಿವಿಟಿ, ಅವ್ರದ್ದು ಥಿಂಕಿಂಗ್ ಕೆಪಾಸಿಟಿ, ಆಮೇಲೆ ಅವ್ರಿಗೆ ಯಾವ ತರ ವಿಷಯಗಳು ಹೇಗ್ ಬೇಕೋ ಆ ತರ ಮಾಡೋ ಒಂದು ಅವಕಾಶ ಇದೆ. ಓ, ಓಕೆ. ಅಂದ್ರೆ ಇದು ಆದಷ್ಟು ನಮ್ಮ ಧರ್ಮದ ರಿಲೇಟೆಡ್ ಅಥವಾ ನಮ್ಮ ಪುರಾಣದ ರಿಲೇಟೆಡ್ ಇಲ್ಲಿ ಎಲ್ಲಾ ತರನೂ ಇದೆ. ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಬಗ್ಗೆನೂ ಇದೆ. ಎರಡನೇದು ಸೈನ್ಸ್ ಮ್ಯಾಥ್ಸ್ ಬಗ್ಗೆನೂ ಒಂದೊಂದು ಆಕ್ಟಿವಿಟಿ ಕೊಡ್ತೀವಿ. ಯಾಕೆಂದ್ರೆ ನಮಗೆ ಗೊತ್ತಿಲ್ಲ ಎಲ್ಲ ಮಕ್ಳಿಗೆ ಏನ್ ಇಷ್ಟ ಆಗತ್ತೆ ಅಂತ. ಸೊ ಇಟ್ಸ್ ಮಿಕ್ಸ್ ಆದಾಗ ವೆರೈಟಿ ಇದ್ದಾಗ ಮಕ್ಳಿಗೆ ಖುಷಿ. ಸೊ ಒಂದ್ ದಿವಸ ಅಡ್ಗೆ ಮನೆಯಲ್ಲಿರೋ ಸಾಮಾನಲ್ಲೇ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿ ಅಂತಾನು ಕೊಡ್ತೀವಿ. ಲಾಸ್ಟ್ ಟೈಮ್ ಅದ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಇನ್ನೊಂದ್ ದಿವಸ ನ್ಯೂಸ್ ಪೇಪರ್ ಮೇಲೆ ಒಂದು ಆಕ್ಟಿವಿಟಿ ಕೊಟ್ಟಿದ್ವಿ, ಮಕ್ಳು ಅದನ್ನು ಮಾಡಿದ್ರು. ಸೊ ಇದಕ್ಕೆ ಅಂತ ನೀವೇನು ಹೊಸ ಎಕ್ಸ್ಟ್ರಾ ಸಾಮಾನು ಹೊಂದೋದ್ ಬೇಕಾಗಿಲ್ಲ, ಪರ್ಚೇಸ್ ಮಾಡೋದ್ ಬೇಕಾಗಿಲ್ಲ. ಹಬ್ಬಪ್ಪ ಅಂದ್ರೆ ಪ್ರಿಂಟ್ ಔಟ್ ಒಂದು ತೆಗೋಬೇಕಾಗತ್ತೆ, ಅದು ಒಂದು ಕಲರಿಂಗ್ ಅಥವಾ ಒಂದು ಮ್ಯಾಪ್ ಆಕ್ಟಿವಿಟಿಗೆ. ಅದರ್ವೈಸ್ ಏನು ನೀವು ಹೊಸ ಸಾಮಾನು ತಗೊಳ್ಳೋದು ಮಾಡೋದು ಎಲ್ಲೇ ಇಲ್ಲ. ಪ್ಲಸ್ ಇನ್ನೊಂದು ವಿಶೇಷ ಏನಂದ್ರೆ ಪ್ರತಿ ವಾರ ಒಂದು ಗೇಮ್ ಡೇ ಅಂತ ಮಾಡ್ತೀವಿ. ಶನಿವಾರ ಅವತ್ತಿನ ದಿವಸ ನೀವು ನಿಮ್ ಮಕ್ಳ ಜೊತೆಗೆ ಒಂದು ಆಟ ಆಡ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಆಟ ಆಡೋದನ್ನ ನೀವು ಕ್ಯಾಂಪ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬಿಟ್ಟಿದೀರಾ? ಖಂಡಿತ. ಆಮೇಲೆ ಆಟ ಅಂದ್ರೆ ಬರೀ ಚೌಕಾಬಾರ, ಅಳುಗುಳಿ ಮನೆ ಅಲ್ಲ, ಬೇರೆ ಆಟನೂ ಇದೆ. ನವಕಂಕರಿ, ಆಡು ಹುಲಿ. ನಾವ್ ಹೇಳ್ತೀವಿ ಆಡು ಹುಲಿ ಆಡೋದ್ ಹೀಗೆ, ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಹೀಗಿದೆ. ನಮ್ಮ ಹತ್ರ ಅದ್ರ ಗೇಮ್ ಸೆಟ್ ಸಿಗುತ್ತೆ. ನಾವು ಆಕ್ಚುಲಿ ಬೇಸಿಕಲಿ ವಿ ಆರ್ ಇಂಟು ಇಂಡಿಯನ್ ಟ್ರೆಡಿಷನಲ್ ಬೋರ್ಡ್ ಗೇಮ್, ಭಾರತೀಯ ಪಾರಂಪರಿಕ ಆಟಗಳು ಅಂತ ನಾವು ರೋಲ್ ದ ಡೈಸ್ ಅನ್ನೋ ಬ್ರ್ಯಾಂಡ್ ಅವರು ಅದನ್ನೇ ಮಾಡ್ತಾ ಇರೋದು. ಬಟ್ ಮಕ್ಕಳಿಗೆ ಇಂತ ಆಟಗಳಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ಸೊ ನಾವು ಒಂದು ಆಟ ಆಡೋದ್ ಹೇಗೆ, ಅದರಿಂದ ಏನ್ ಬೆನಿಫಿಟ್ಸ್, ಮಕ್ಕಳ ರೈಟ್ ಬ್ರೈನ್ ಫಂಕ್ಷನಿಂಗ್ ಹೆಂಗ್ ಹೆಲ್ಪ್ ಆಗುತ್ತೆ ಅಂತ ಎಲ್ಲ ಒಂದು ವಿಡಿಯೋ ಕೊಟ್ಟಿರ್ತೀವಿ. ಆ ವಿಡಿಯೋ ನೋಡ್ತಿದ್ದಂಗೆ ಮಕ್ಳಿಗೆ ಆಸೆ ಆಗುತ್ತೆ, ಬೇಟೆ ಆಡೋ ಆಟ, ಓ ನಾನು ಹುಲಿ ಆಗ್ಬೋದು, ಆಡಾಗ್ಬೋದು, ನೀನ್ ನನ್ನ ಕೊಲ್ತೀಯ, ಬೇಡ ನಾನ್ ತಪ್ಪಿಸ್ಕೊಂಡು ಹೋಗ್ತೀನಿ. ಈ ತರದ್ದು ಒಂದು ಮಾತುಕತೆ, ಕಾನ್ವರ್ಸೇಷನ್ ಫ್ಯಾಮಿಲಿ ಮಧ್ಯೆ ಆಗತ್ತೆ. ಮಕ್ಕಳು ಅದನ್ನ ಒಂದ್ಸಲಿ ಕಲ್ತ್ಕೊಂಡ್ಬಿಟ್ರೆ, ಆಟ ಆಡ್ತಾ ಇದ್ರೆ ಪ್ರತಿ ವಾರದಲ್ಲಿ 2 ಸಲ 3 ಸಲ, ಅವ್ರಿಗೆ ಗೊತ್ತಿಲ್ಲದೆ ಇರೋಂಗೆ ಅವ್ರ ರೈಟ್ ಬ್ರೈನ್
ನರ್ವ್ ಸೆಲ್ಸ್ ಸಿಮ್ಯುಲೇಟ್ ಆಗುತ್ತೆ, ಅದು ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ ಇದು ಕೇಳ್ತಾ ಇದ್ರೆ ನನ್ಗೆನೆ ನಾನೇ ಎನ್ರೋಲ್ ಆಗ್ಬೇಕು ಅನ್ನೋಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನ ಹೇಗೆ ಎನ್ರೋಲ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸ್ಕೊಡಿ ನಮ್ಗೆ. ಇದಕ್ಕೆ 2 ವಿಭಾಗಗಳು ಮಾಡ್ತಾ ಇದೀವಿ. 4 ರಿಂದ 8 ವರ್ಷದ ಮಕ್ಕಳಿಗೆ ಅನ್ಕ್ಯಾಂಪ್ ಎಂಗೇಜ್ ಅಂತ ಕರಿತೀವಿ. ಇದು 14 ದಿವಸದ್ದು. ಇದು ಮಕ್ಕಳಿಗೆ ಜಾಸ್ತಿ ಸ್ಟೋರೀಸ್ ಇರುತ್ತೆ, ಯಾಕೆಂದ್ರೆ ಆ ಮಕ್ಕಳಿಗೆ ಇನ್ನೂ ಕ್ರಿಯೇಟಿವ್ ಅನ್ನೋದು ಥಿಂಕಿಂಗ್ ಅನ್ನೋದು ಜಾಸ್ತಿ ಇರಲ್ಲ. ಬಟ್ ಎಸ್ ಅವ್ರಿಗೆ ಕೊಡ್ತೀವಿ, ಅವರಿಗೆ ಸ್ಟೋರೀಸ್ ಪ್ಲಸ್ ಕಲರಿಂಗ್ ಪ್ಲಸ್ ಆಕ್ಟಿವಿಟಿ ಬೇಸ್ಡ್ ಇರುತ್ತೆ. ಇದು 14 ದಿವಸ. 14 ದಿವಸಕ್ಕೆ 500 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದೀವಿ. ಇನ್ನೊಂದು ಬಂದು 8 ರಿಂದ 14 ವರ್ಷದ ಮಕ್ಕಳಿಗೆ, ಈ ಮಕ್ಕಳಿಗೆ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಚಾಲೆಂಜಸ್, ನೆಕ್ಸ್ಟ್ ಲೆವೆಲ್ ಕ್ರಿಯೇಟಿವಿಟಿ, ನೆಕ್ಸ್ಟ್ ಲೆವೆಲ್ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಈ ತರದ್ ಕೊಡ್ತೀವಿ. ಇದಕ್ಕೆ ಚಾರ್ಜಸ್ 900. ಇದು ಎರಡಕ್ಕೂ ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ uncamp.tollugatti.com ಅನ್ನೋ ನಮ್ಮ ವೆಬ್ಸೈಟಿಗೆ ಹೋದ್ರೆ ಅಲ್ಲಿ ರಿಜಿಸ್ಟರ್ ಅಂತ ಇದೆ. ನೀವು ನಿಮ್ಮ ಹೆಸರು, ನೇಮು ಎಲ್ಲ ಹಾಕಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮಗೆ ಒಂದು ವೆಬ್ ಪೋರ್ಟಲ್ ಲಾಗಿನ್ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ಕ್ರಿಯೇಟ್ ಆದ್ಮೇಲೆ ಜಸ್ಟ್ 1 ಡೇ ಬಿಫೋರ್ ದ ಕ್ಯಾಂಪ್ ನಾವು ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ. ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಚಾಲೆಂಜ್ ಅಪ್ಲೋಡ್ ಆಗಿದೆ ಅಂತೀವಿ. ಸೊ ಎವ್ರಿಬಡಿ ವಿಲ್ ಗೋ ಟು ವೆಬ್ಸೈಟ್, ಅಲ್ಲಿ ಚಾಲೆಂಜ್ ನೋಡ್ಕೊಂತಾರೆ. ಬೆಳಗ್ಗೆ 6 ಗಂಟೆಗೆ ನೋಡಿ 5 ನಿಮಿಷದಲ್ಲಿ ಮಕ್ಳು ಕೇಳ್ತಾರೆ, ಅಪ್ಪ ಇವತ್ತು ಏನ್ ಚಾಲೆಂಜು, ಅಮ್ಮ ಏನಮ್ಮ ಏನ್ ಮಾಡ್ಬೇಕು. ಸೊ ಅವ್ರಿಗೆ ಫುಲ್ ಡೇ ಟೈಮ್ ಇರುತ್ತೆ ಯೋಚನೆ ಮಾಡಕ್ಕೆ, ಇದು ಮಾಡಕ್ಕೆ ಎಲ್ಲ. ಸೊ ಅವ್ರಿಗೆ ಗೊತ್ತಾಗ್ಲಿಲ್ವಾ, ಅಜ್ಜಿ ನಂಗೆ ಇವತ್ತು ಈ ಚಾಲೆಂಜ್ ಕೊಟ್ಟಿದ್ದಾರೆ, ನಿಂಗೆ ಏನ್ ಗೊತ್ತು, ನೀ ಏನ್ ಮಾಡ್ತೀಯಾ, ನಂಗೆ ಇವತ್ತು ಈ ಚಾಲೆಂಜ್ ಕೊಟ್ಟಿದ್ದಾರೆ, ನಾ ಮಾಡೇ ಬರೋದು. ಸೊ ಮಕ್ಳು ಅವ್ರ ಫ್ರೆಂಡ್ಸ್ ಜೊತೆಗೆ ಅವ್ರ ಅಜ್ಜಿ ತಾತ ದೊಡ್ಡಪ್ಪ ಚಿಕ್ಕಮ್ಮ ಫ್ರೆಂಡ್ಸ್ ಅವ್ರ ಜೊತೆ ನಾನು ಚಾಲೆಂಜ್ ತಗೊಂಡೇನೆ ಮಾಡ್ತಾ ಇದ್ದೀನಿ, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಎ ಚಾಲೆಂಜ್. ಮಕ್ಕಳಿಗೆ ಅದು ಒಂದು ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್, ಓನರ್ಶಿಪ್ ಬರುತ್ತೆ. ಓಕೆ ಇದು ನನ್ನ ಚಾಲೆಂಜ್ ನಾನು ಮಾಡಬೇಕು ಅನ್ನೋದು. ಸೊ ಈ ತರ ಮಕ್ಳದ್ದು ಒಂದು ಕಾನ್ಫಿಡೆನ್ಸ್ ಬೂಸ್ಟಿಂಗ್ ಇದನ್ನ ಆಕ್ಟಿವಿಟಿ ಮಾಡ್ತಾ ಇದೀವಿ. ಓಕೆ, ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ? ನನಗೆ ಗೊತ್ತಿರೋ ಹಂಗೆ ನಾಳೆಯಿಂದ ಶುರು ಆಗ್ತಾ ಇದೆ ಅಂತ ಹೇಳಿದ್ರಿ. ಹೌದು, ಏಪ್ರಿಲ್ ಫಸ್ಟ್ ಇಂದ ಒಂದು ಬ್ಯಾಚ್ ಮಾಡ್ತಾ ಇದೀವಿ. ಬಟ್ ಇನ್ನೂ ಎನ್ಕ್ವೈರೀಸ್ ಬರ್ತಾ ಇದೆ. ಸೊ ನಾಳೆ ಮಧ್ಯಾಹ್ನದ ತನಕ ಯಾರಾದ್ರೂ ಇರ್ತಾರೋ ಅವರೆಲ್ಲ ಆಗ್ತಾರೋ ಅವರೆಲ್ಲ ಏಪ್ರಿಲ್ ಫಸ್ಟ್ ಬ್ಯಾಚ್ ಇಂದ ಬರ್ಬೋದು. ನಾಳೆ ಸಾಯಂಕಾಲ 7:30ಯಿಂದ 8 ಗಂಟೆ ಓರಿಯೆಂಟೇಷನ್ ಕ್ಲಾಸ್ ತಗೊಂತೀವಿ. ಓರಿಯೆಂಟೇಷನ್ ಕ್ಲಾಸ್ ಅಂದ್ರೆ ಅಲ್ಲಿ ಏನ್ ನಡೆಯುತ್ತೆ, ಹೇಗ್ ನಡೆಯುತ್ತೆ, ಏನ್ ಮಾಡ್ಬೇಕು ಅಂತ ಒಂದು ಡೆಮೋ ಕೊಟ್ಟು ಪೇರೆಂಟ್ಸಿಗೆ ಅವ್ರಿಗೂ ಟ್ರೈ ಮಾಡಕ್ ಹೇಳ್ತೀವಿ. ಏನೇ ಇದ್ರು ಅಲ್ಲಿ ಸಾಲ್ವ್ ಮಾಡ್ತೀವಿ. ಅಂಡ್ ವಿ ಆರ್ ಆಲ್ವೇಸ್ 100% ಅಪ್ರೋಚಬಲ್. ನಾವು ಇಲ್ಲಿ ಇದೇ ಇಲ್ಲ ಅಂತ. ಪ್ಲಸ್ ನಮ್ಮ ಇನ್ನೊಂದು ಕ್ಯಾಂಪಲ್ಲಿ ಇನ್ನೊಂದು ಬ್ಯಾಚ್ ಬಂದು, ಯಾಕೆಂದ್ರೆ ಇನ್ನೂ ಎನ್ಕ್ವೈರೀಸ್ ಸೆಕೆಂಡ್ ಬ್ಯಾಚ್ ಶುರು ಮಾಡ್ತಾ ಇದ್ದೀರಾ? ಓಕೆ ಓಕೆ. ಯಾಕೆಂದ್ರೆ ಇನ್ನೂ ಎನ್ಕ್ವೈರೀಸ್ ಬರ್ತಾ ಇದೆ. ಆಮೇಲೆ ಎಷ್ಟೋ ಜನ ಪೇರೆಂಟ್ಸ್ ಹೇಳ್ತಾ ಇದಾರೆ, ಮಾರ್ಚ್ 31 ನಮ್ಮ ಮಕ್ಳದ್ದು ಎಕ್ಸಾಮ್ ಮುಗ್ದಿದೆ, ಇವತ್ತು ಮುಗ್ದಿದೆ, ನಮಗೊಂದು 3-4 ಡೇಸ್ ಟೈಮ್ ಬೇಕು ರಿಲ್ಯಾಕ್ಸ್ ಆಗಕ್ಕೆ ಅಂತ. ವಿಚ್ ಇಸ್ ಟ್ರೂ ಪಾಪ. ಅದಕ್ಕೆ ಏಪ್ರಿಲ್ 20ರಿಂದ 2ನೇ ಬ್ಯಾಚ್ ಶುರು ಆಗ್ತಾ ಇದೆ. ಓಕೆ ಫೈನ್. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ವಾರಕ್ಕೊಂದು ಎಕ್ಸ್ಪರ್ಟ್ ಸೆಷನ್ ಇರುತ್ತೆ. ಎಕ್ಸ್ಪರ್ಟ್ ಸೆಷನ್ ಅಂದ್ರೆ ಈಗ ಎಷ್ಟೊಂದು ಟೆಕ್ನಾಲಜಿ ಸೈನ್ಸ್ ಎಲ್ಲ ಅಡ್ವಾನ್ಸ್ ಆಗಿದೆ. ಹಾಗೆ ಪೇರೆಂಟಿಂಗು, ಟೀನ್ಸ್ ಮಕ್ಕಳದ್ದು ಎಲ್ಲ ಸೆಷನ್ಸ್ಗಳಿದೆ. ಬಟ್ ಅದು ಪೇರೆಂಟ್ಸಿಗೆ ಮಕ್ಳಿಗೆ ಗೊತ್ತಿರಲ್ಲ, ಅಥವಾ ಅವರಿಗೆ ಒಂದು ಇದಿರಲ್ಲ. ಸೊ ಅಂತವ್ರನ್ನ ಕರೆಸಿ ಅವರಿಂದ ಒಂದು ಸೆಷನ್ ಮಕ್ಕಳಿಗೆ ಆನ್ಲೈನ್ ಝೂಮ್ ಇದು ಒಂದು 20 ಮಿನಿಟ್ಸ್ ಮಾಡ್ತೀವಿ ಇನ್ ಎ ವೀಕ್ 1 ಟೈಮ್. ಸೊ ಇದು ಏನಾಗುತ್ತೆ, ಪೇರೆಂಟ್ಸಿಗೆ ಏನೇನ್ ಆಪ್ಷನ್ ಇದೆ ಅಂತ ಒಂದು ಅವೈಲೇಬಲ್ ಇದು ಮಾಡೋಂಥದ್ದು, ಒಂದು ಸಣ್ಣ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ. ವೆರಿ ಫೈನ್. ಸೊ ಇದೆಲ್ಲ ಮುಗಿದ್ಮೇಲೆ ಪ್ರತಿ ಮಕ್ಕಳಿಗೂ ಒಂದು ಸರ್ಟಿಫಿಕೇಟ್ ಇರುತ್ತೆ. ನಾವು ಪಾರ್ಟಿಸಿಪೇಟ್ ಮಾಡಿರೋ ಪ್ರತಿ ಮಕ್ಕಳಿಗೂ ಸರ್ಟಿಫಿಕೇಟ್ ಸಿಗುತ್ತೆ. ಅದು ಹೇಗೆ ಅಂತಂದ್ರೆ, ಒಂದು ಮಕ್ಕಳು ಆನ್ ಟೈಮ್ ಒಳಗಡೆ ಚಾಲೆಂಜ್ ಮಾಡಿದ್ರೆ ಆನ್ ಟೈಮರ್ ಬ್ಯಾಚ್ ಸಿಗುತ್ತೆ. ಮಕ್ಕಳು ತುಂಬಾ ಒಂಥರ ಅವರೇ ಏನೋ ವಿಭಿನ್ನ ರೀತಿಯಲ್ಲಿ ಮಾಡಿದ್ರೆ ಕ್ರಿಯೇಟಿವಿಟಿ ಬ್ಯಾಚ್ ಸಿಗುತ್ತೆ. ಮಕ್ಕಳು ಶ್ಲೋಕನ ಕರೆಕ್ಟ್ ಆಗಿ ಉಚ್ಚಾರಣೆ ಇಲ್ಲದೆ ಹೇಳಿದ್ರೆ ಶ್ಲೋಕ ಚಾಂಪಿಯನ್ ಅಂತ ಬ್ಯಾಚ್ ಸಿಗುತ್ತೆ. ಆಮೇಲೆ ತುಂಬಾ ಒಂದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಮಾಡಿದ್ರೆ ಔಟ್ ಆಫ್ ಬಾಕ್ಸ್ ಥಿಂಕರ್ ಅಂತ ಚಾಂಪಿಯನ್. ಸೊ ಮಕ್ಕಳಿಗೆ ಒಂದೊಂದು ಬ್ಯಾಚ್ ಸಿಗತ್ತೆ. ಈ ಬ್ಯಾಚ್ ಸಿಗೋದು ಮಕ್ಕಳಿಗೆ ತುಂಬಾ ಹೆಲ್ಪ್. ಓಕೆ, ಇಲ್ಲಿ ಇಷ್ಟೊಂದು ಬ್ಯಾಡ್ಜ್ ಇದೆ, ನನಗೆ ಈ ಬ್ಯಾಚ್ ಬರಬೇಕು ಅಂದ್ರೆ ನಾನು ಏನ್ರಲ್ಲಿ ವರ್ಕ್ ಮಾಡಬೇಕು, ಈ ಬ್ಯಾಚ್ ಸಿಕ್ಕಿದೆ ನನಗೆ, ಸೊ ಇಟ್ಸ್ ಗುಡ್, ನಾನು ಅಲ್ಲಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸೊ ಮಕ್ಕಳು ಅವ್ರವ್ರೇ ಅಸೆಸ್ ಮಾಡ್ಕೊಂಡು ಆ ಬ್ಯಾಚ್ಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ದೇ ಡು ಇಟ್, ದೇ ವಿಲ್ ಇಂಪ್ರೂವ್ ದೆಮ್ಸೆಲ್ಫ್. ಅವರಿಗೆನೆ ಒಂದು ಸೆಲ್ಫ್ ಬೂಸ್ಟ್ ಸಿಕ್ಕಂಗಾಗುತ್ತೆ ಇದರಿಂದ. ಖಂಡಿತ. ಇಟ್ಸ್ ನಾಟ್ ಎ ಅನದರ್ ಸಮ್ಮರ್ ಕ್ಯಾಂಪ್ ಆರ್ ಸ್ಕೂಲ್ ಪ್ರಾಜೆಕ್ಟ್. ಮಕ್ಕಳಿಗೆ ಅವರಿಗೆ ಟೈಮ್ ಸಮ್ಮರ್ ರಜೆ ಕೊಡೋದೇ ಒಂದು ಬ್ರೇಕ್ ಬೇಕು ಸ್ಕೂಲಿಂದ ಅಂತ. ಹೇಗೇನ್ 3 hours ಒಂದು ಸಮ್ಮರ್ ಕ್ಯಾಂಪಿಗೆ ಕಳಿಸಿ ಮಕ್ಕಳನ್ನ ಅಲ್ಲೇ ಕೂರ್ಸೋದ್ರ ಬದಲು ಅವರ್ ಆಕ್ಟಿವಿಟಿ ಹೆಲ್ಪ್ ಥಿಂಕ್ ಟು ಎಕ್ಸ್ಪ್ಲೋರ್ ದೆಮ್ಸೆಲ್ಫ್. ಇದನ್ನ ಮನೆಯಲ್ಲಿ ಇಟ್ಕೊಂಡು ಮಾಡ್ಬೋದು, ವೆಕೇಶನ್ಗೆ ಅಜ್ಜಿ ಮನೆಗೆ ಹೋದಾಗ್ಲೂ ಮಾಡ್ಬೋದು, ವೆಕೇಶನ್ಗೆ ಹೊರಗಡೆ ಏನಾರು ಔಟಿಂಗ್ ಹೋದ್ರೆ ಅಲ್ಲೂ ಕೂಡ ಆರಾಮಾಗಿ ಮಾಡಬಹುದು. ಅಕಸ್ಮಾತ್ ಒಂದ್ ದಿವಸ ಮಾಡಕ್ಕಾಗ್ಲಿಲ್ವಾ, ಯು ಆರ್ ನಾಟ್ ಮಿಸ್ಸಿಂಗ್ ಇಟ್.
ಆ ಚಾಲೆಂಜ್ ಕಾಯ್ತಾ ಇರುತ್ತೆ ನಿಮ್ಗೆ. ವೆಬ್ ಪೋರ್ಟಲ್ ಆ ಚಾಲೆಂಜ್ ಕಾಯ್ತಾ ಇರುತ್ತೆ. ಬಟ್ ಏನು ಅಂತಂದ್ರೆ ನಿಮ್ದು ಆ ಬ್ಯಾಡ್ಜ್ ಮಾರ್ಕ್ಸ್ ಇದ್ರಲ್ಲಿ ಒಂಚೂರು ಕಮ್ಮಿ ಆಗಿರುತ್ತೆ. ಬಟ್ ದಟ್ ಡಸಂಟ್ ಮ್ಯಾಟರ್. ಓಕೆ ಓಕೆ. ಇವತ್ ಮಿಸ್ ಆಯ್ತಂದ್ರೆ ನಾಳೆನೂ ಅದನ್ನ ಮಾಡ್ಕೊಳ್ಬಹುದು. ಓ ವೆರಿ ಗುಡ್ ವೆರಿ ಗುಡ್. ಕೇಳಿದ್ರಲ್ಲ, ನಾನಂತೂ ನಾನು ಇಬ್ರು ಮಕ್ಕಳನ್ನು ಈ ಒಂದು ಯುನೀಕ್ ಸಮ್ಮರ್ ಕ್ಯಾಂಪ್ಗೆ ಎನ್ರೋಲ್ ಮಾಡಿಸ್ತಾ ಇದ್ದೀನಿ. ಇದರ ಇನ್ನಷ್ಟು ಡೀಟೇಲ್ಸ್ನ ನಾನು ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಡೂ ಚೆಕ್ಔಟ್.